ಇಡೀ ಜಗತ್ತಿನಲ್ಲಿ ಅನಿಶ್ಚಿತತೆ ಇದೆ. ಬಟ್ ಭಾರತದಲ್ಲಿ ಹುಟ್ಟಿರೋರಿಗೆ ಪುಣ್ಯ ಅನ್ನೋ ರೀತಿಯಲ್ಲಿ ಇರ್ತೀವಲ್ಲ, ನಾವೆಲ್ಲ ಮ್ಯಾಚ್ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀವಿ. 140 ಕೋಟಿ ಭಾರತೀಯರು, ಭಾರತ ಇವತ್ತು ಕೂಡ ವಿಶ್ವಕಪ್ಪನ್ನು ಎತ್ತಿ ಹಿಡಿಯುತ್ತಾ ಅನ್ನುವಂತಹ ಕುತೂಹಲ ಇದೆ. ಸೊ ಮ್ಯಾಚ್ನ ಮುಖ್ಯವಾದಂತಹ ಪ್ರಮುಖ ಅಂಶಗಳನ್ನು ಹೇಳ್ತಾ ಹೋಗ್ತೀವಿ. ಸೂರ್ಯಕುಮಾರ್ ಯಾದವ್ ಬಣ ಅಂತೂ ಬಹಳಷ್ಟು ಒಂದು ಕಡೆಗೆ ಎಕ್ಸೈಟ್ಮೆಂಟ್ ಅವ್ರಿಗೂ ಕೂಡ ಇದೆ. ಇನ್ನೊಂದು ಕಡೆಗೆ ಅವ್ರು ಆಡ್ತಿರುವಂತಹ ಫಾರ್ಮ್ ನೋಡ್ತಾ ಇದ್ರೆ, ಅವರ ಇಡೀ ಟೀಮ್ ಮೆಂಬರ್ಸ್ ಆಡ್ತಿರುವಂತಹ ಫಾರ್ಮ್ ನೋಡ್ತಾ ಇದ್ರೆ ಪಕ್ಕಾ ಈ ಸಲ ಭಾರತನೇ ಗೆಲ್ಲೋದು, ವಿನ್ನಿಂಗ್ ಫೇವರೇಟ್ಸ್ ಅಂತ ಹೇಳಲಾಗ್ತಾ ಇದೆ. ಬಟ್ ನ್ಯೂಜಿಲೆಂಡ್ ಅನ್ನ ಹಂಗಂತ ಈಸಿಯಾಗಿ ತಗೊಳ್ಳೋಕೆ ಆಗಲ್ಲ. ಕಿವಿ ಹಿಂಡಿ ಗೆದ್ದು ಬರುತ್ತಾ ಭಾರತ ತಂಡ ಅನ್ನೋ ಪ್ರಶ್ನೆಗೆ ಕೆಲವೇ ಗಂಟೆಗಳಲ್ಲಿ ಉತ್ತರ ಸಿಗುತ್ತೆ. 3 ಸೋಲಿನ ಸೇಡು, ಚಾಂಪಿಯನ್ ಆಗೋ ಕನಸು ಈಡೇರುತ್ತಾ ಅಂತ ಭಾರತೀಯರ ಹಾರೈಕೆಗೆ ಫಲ ಕೊಡುತ್ತಾ ಸೂರ್ಯಕುಮಾರ್ ಪಡೆ ಅವರ ಅದ್ಭುತ ಅಮೋಘ ಪ್ರದರ್ಶನ. ಎಷ್ಟು ಜನರ ಆಕರ್ಷಕ ಶತಕ ಬರಬಹುದು ಅನ್ನೋದು ಒಂದು ಕುತೂಹಲ ಇದೆ. ಇನ್ನೊಂದು ಕಡೆಗೆ ಟೋಟಲ್ ಆಗಿ ರನ್ಸ್ ಎಷ್ಟು ಬರಬಹುದು, ಆಮೇಲೆ ಏನಾದರೂ ಚೇಂಜಸ್ ಮಾಡ್ಕೊಳ್ತಾರೆ ಫೈನಲ್ ಮ್ಯಾಚ್ನಲ್ಲಿ ಅಂತ. ಯಾಕಂದರೆ ಅಭಿಷೇಕ್ ಶರ್ಮಾನ ಆಚೆ ಇಟ್ಟು, ಯಾಕಂದರೆ ಅವ್ರು ತುಂಬ ಕಳಪೆ ಫಾರ್ಮ್ನಲ್ಲಿದ್ದಾರೆ, ಈ ವಿಶ್ವಕಪ್ನಲ್ಲೇ ಕೈ ಕೊಟ್ಬಿಟ್ಟಿದ್ದಾರೆ ಭಾರತಕ್ಕೆ. ಹೀಗಾಗಿ ಅವರನ್ನು ಬಿಟ್ಟು ರಿಂಕು ಸಿಂಗ್ ಏನಾದರೂ ತರ್ತಾರಾ ಅಥವಾ ಬೇಡ ಚೇಂಜಸ್ಸು ಇನ್ನೊಂದು ಚಾನ್ಸ್ ಕೊಡೋಣ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡ್ತಾರಾ, ನೋಡೋಣ. ಇವತ್ತು ಕ್ರಿಕೆಟ್ ಅಭಿಮಾನಿಗಳ ಪಾಲಿಗೆ ರಸದೌತಣ. ಕಾರಣ ಜಗತ್ತಿನ 2 ಬಲಿಷ್ಠ ರಾಷ್ಟ್ರಗಳು ಪ್ರಶಸ್ತಿಗಾಗಿ ಪೈಪೋಟಿಗಿಳಿತಾ ಇದ್ದಾವೆ, ಅಖಾಡಕ್ಕಿಳಿತಾ ಇದ್ದಾವೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ ಹಣಾಹಣಿಗೆ ಕ್ಷಣಗಣನೆ ಶುರುವಾಗಿದೆ. ಕ್ರಿಕೆಟ್ ಅಭಿಮಾನಿಗಳಲ್ಲಿ ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಈ ಬಾರಿ ಟೀಮ್ ಇಂಡಿಯಾ ಗೆಲ್ಲೇಬೇಕು ಅಂತ ಹೇಳಿ ನಾಡಿನಾದ್ಯಂತ, ದೇಶದಾದ್ಯಂತ ಶುಭ ಹಾರೈಕೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಭಾರತ ವರ್ಸಸ್ ನ್ಯೂಜಿಲೆಂಡ್ 2 ಬಲಿಷ್ಠ ರಾಷ್ಟ್ರಗಳು, ಯಾರೇ ಗೆದ್ದರೂ ಕೂಡ ಒಂದು ಹೊಸ ಇತಿಹಾಸ ಸೃಷ್ಟಿಯಾಗುತ್ತೆ. ಒಂದು ಕಡೆ ಟೀಮ್ ಇಂಡಿಯಾ ಈ ಸರಿ ಗೆದ್ದರೆ ಹ್ಯಾಟ್ರಿಕ್ ಸಾಧನೆ ಮಾಡುತ್ತೆ, ನ್ಯೂಜಿಲೆಂಡ್ ಗೆದ್ದರೆ ಚೊಚ್ಚಲ ಬಾರಿಗೆ ವಿಶ್ವಕಪ್ ಕಿರೀಟವನ್ನು ಮುಡಿಗೇರಿಸಿಕೊಳ್ಳುತ್ತೆ. ಇನ್ನು ರಾಜ್ಯದ ಮೂಲೆ ಮೂಲೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು, ವಿದ್ಯಾರ್ಥಿಗಳು ಶುಭ ಹಾರೈಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ವಿಶ್ವಕಪ್ ಫೈನಲ್ ಪಂದ್ಯಕ್ಕೆ ಅಖಾಡ ಸಿದ್ಧವಾಗಿದ್ದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಪಂದ್ಯದಲ್ಲಿ ಹಣಾಣೆ ಆಗಲಿರುವಂಥದ್ದು. ಅದ್ರ ಜೊತೆಗೆ ಹಾಲಿ ಚಾಂಪಿಯನ್ ಇಂಡಿಯಾ ಮತ್ತೊಮ್ಮೆ ವಿಶ್ವಕಪ್ ಗೆಲ್ಲುತ್ತೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಹೀಗಾಗಿ ಸಾಕಷ್ಟು ಭಾರತೀಯರು ಇದೀಗ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮೂಲಕ ಟೀಮ್ ಇಂಡಿಯಾ ಗೆಲುವಿಗಾಗಿ ಅಲ್ಲಲ್ಲಿ ಒಂದಿಷ್ಟು ವಿಶೇಷ ಕೋರಿಕೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನಾನೀಗ ಬಳ್ಳಾರಿಯ ವಾಸವಿ ಸ್ಕೂಲ್ನ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ವಿದ್ಯಾರ್ಥಿಗಳೆಲ್ಲರೂ ಕೂಡ ಟೀಮ್ ಇಂಡಿಯಾಗೆ ಚೀರಪ್ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಸಾಕಷ್ಟು ಇಡೀ ಟೀಮ್ ಇಂಡಿಯಾ ಆಟಗಾರರ ಭಾವಚಿತ್ರಗಳನ್ನ ಹಿಡಿದುಕೊಳ್ಳೋದ್ರ ಮೂಲಕ ಟೀಮ್ ಇಂಡಿಯಾ ವಿಶ್ವಕಪ್ ಅನ್ನ ಮತ್ತೊಂದು ಸಾರಿ ಗೆಲ್ಲುತ್ತೆ ಅನ್ನುವಂತ ವಿಶೇಷ ಹರಕೆಗಳನ್ನ ಕಟ್ಕೊಂಡು ಇಲ್ಲಿ ಭಾರತಾಂಬೆಯ ಭಾವಚಿತ್ರ ಇಟ್ಕೊಂಡು ಫೋಟೋವನ್ನ ಪೂಜೆಯನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಎಲ್ಲಾ ವಿದ್ಯಾರ್ಥಿಗಳು ಸಹಿತ ಅಂದ್ರೆ ಟೀಮ್ ಇಂಡಿಯಾಗೆ ಚೇರಪ್ ಮಾಡೋ ಮೂಲಕ ಬೋಲೋ ಭಾರತ್ ಮಾತಕ್ಕೆ ಜೈ, ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸಗಳನ್ನು ಕೂಡ ವ್ಯಕ್ತಪಡಿಸಿದ್ರೆ. ಯಾಕಂದ್ರೆ ಕಳೆದ ಬಾರಿಯ ವಿಶ್ವಕಪ್ ಅನ್ನ ಟೀಮ್ ಇಂಡಿಯಾ ಗೆದ್ದಿತ್ತು, ಅದಾದ್ಮೇಲೆ ಮತ್ತೆ ಇದೀಗ ಈ ಬಾರಿಯೂ ಸಹಿತ ಸೂರ್ಯಕುಮಾರ್ ಯಾದವ್ ಅವರ ನೇತೃತ್ವದಲ್ಲಿ ಟೀಮ್ ಇಂಡಿಯಾ ಮತ್ತೆ ಫೈನಲ್ಗೆ ಲಗ್ಗಿಟ್ಟಿರುವಂತದ್ದು. ಇವತ್ತು ನ್ಯೂಜಿಲೆಂಡ್ ವಿರುದ್ಧ ಫೈನಲ್ ಪಂದ್ಯವನ್ನು ಆಡ್ಲಿಕ್ಕಿದೆ. ಹೀಗಾಗಿ ಇದ್ರ ನಮ್ಮ ಜೊತೆಗೆ ಮಾತಾಡ್ಲಿಕ್ಕೆ ಒಂದಿಷ್ಟು ವಿದ್ಯಾರ್ಥಿಗಳು ಮತ್ತು ಶಾಲೆಯ ಸಿಬ್ಬಂದಿಗಳಿದ್ರೆ ಮಾತಾಡ್ಸೋಣ. ಪುಟ್ಟಿ, ಈಗ ಟೀಮ್ ಇಂಡಿಯಾ ಇವತ್ತು ವಿಶ್ವಕಪ್ ಫೈನಲ್ ಪಂದ್ಯ ಆಡ್ತಾ ಇದೆ. ನಿನ್ನ ಫೇವರಿಟ್ ಆಟಗಾರ ಯಾರಮ್ಮ? ಸಂಜು ಸ್ಯಾಮ್ಸನ್ ಹಾಗೂ ಇಶಾನ್ ಕಿಶನ್. ಗೆಲ್ಲುತ್ತಾ ಟೀಮ್ ಇಂಡಿಯಾ? ಗೆಲ್ಲುತ್ತೆ. ಈಗ ನ್ಯೂಜಿಲೆಂಡ್ ಕೂಡ ಸಣ್ಣ ಟೀಮ್ ಅಲ್ಲ, ನೀನು ಕ್ರಿಕೆಟ್ ಎಲ್ಲ ನೋಡ್ತೀಯ ಮನೆಯಲ್ಲಿ? ನೋಡ್ತೀನಿ. ಇದು ಹೆಂಗ್ ಟ್ಯಾಲಿ ಮಾಡ್ತೀಯಮ್ಮ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಪಂದ್ಯನ? ನ್ಯೂಜಿಲೆಂಡ್ ಸ್ಟ್ರಾಂಗ್ ಇದೆ, ಇಂಡಿಯಾ ಕೂಡ ಸ್ಟ್ರಾಂಗ್ ಇದೆ. ಎರಡೂ ಟ್ಯಾಲಿ ಮಾಡೋಕ್ಕಾಗಲ್ಲ, ಎರಡು ಸ್ಟ್ರಾಂಗ್ ಆಗಿದ್ದಾವೆ. ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅಂತ? ಗೆಲ್ಲುತ್ತೆ. ಸರಿ, ಈಗ
ನಿಮ್ಮ ಫೇವ್ರೇಟ್ ಆಟಗಾರ ಯಾರು ಸರ್? ಮತ್ತು ಇವತ್ತು ಯಾರ ಬೌಲಿಂಗ್ನಿಂದ ನ್ಯೂಜಿಲೆಂಡ್ ಆಟಗಾರನ ಔಟ್ ಮಾಡ್ಬೋದು ಮತ್ತು ಯಾರ ಬ್ಯಾಟ್ನಿಂದ ನ್ಯೂಜಿಲೆಂಡ್ ಬೌಲರ್ನ ದಂಡಿಸ್ಬೋದು ಅಂತೀರಿ ಸರ್? ಸರ್, ಬಾಲಿಂಗ್ ಡಿಪಾರ್ಟ್ಮೆಂಟ್ ತೆಗೆದುಕೊಂಡು ಹೋದರೆ ಒಂದೊಳ್ಳೆ ಟಾಸ್ ಏನಾದರೂ ಸೋತ್ವಿ, ನಾವು ಬಾಲಿಂಗ್ ಬಂತು ನಮಗೆ ಅಂತಂದರೆ ಬುಮ್ರಾ ಇದ್ದಾರೆ, ನಮಗೆ ತುಂಬ ಉತ್ತಮವಾದ ರೀತಿಯಲ್ಲಿ ಬುಮ್ರಾ ಬಾಲಿಂಗ್ ಮಾಡ್ತಿದ್ದಾರೆ. ಡೆತ್ ಓವರಲ್ಲಂತೂ ತುಂಬ ಉತ್ತಮವಾದ ರೀತಿಯಲ್ಲಿ ಮಾಡ್ತಿದ್ದಾರೆ. ಹರ್ಷದೀಪ್ ಸಿಂಗ್ ಕೂಡ ತುಂಬ ಉತ್ತಮವಾದ ರೀತಿಯಲ್ಲಿ ಇದ್ದಾರೆ. ವರುಣ್ ಚಕ್ರವರ್ತಿ, ಹಾರ್ದಿಕ್ ಪಾಂಡ್ಯ ಕೂಡ ಆಲ್ರೌಂಡ್ ಪ್ರದರ್ಶನ ನೀಡ್ತಾ ಹೋಗ್ತಿದ್ದಾರೆ. ಇನ್ನು ಬ್ಯಾಟಿಂಗ್ ಆರ್ಡರ್ನಲ್ಲಿ ಬಂತು ಅಂತಂದರೆ ತುಂಬ ಉತ್ತಮವಾದ ರೀತಿಯಲ್ಲಿ ಬ್ಯಾಟಿಂಗ್ ಪ್ರದರ್ಶನ ಮಾಡ್ತಾ ಹೋಗ್ತಿದ್ದಾರೆ. ಸಂಜು ಸ್ಯಾಮ್ಸನ್ ಆಗಿರ್ಬೋದು, ಇಶಾನ್ ಕಿಶನ್ ಆಗಿರ್ಬೋದು, ತಿಲಕ್ ವರ್ಮಾ ಆಗಿರ್ಬೋದು, ಅಭಿಷೇಕ್ ಶರ್ಮಾ ಅವ್ರು ಸ್ವಲ್ಪ ಮಿಂಚಿದ್ರು ಅಂತಂದರೆ 250 ಗಡಿ ದಾಟ್ತೀವಿ. ಒಂದ್ಸಲ 250 ಗಡಿ ದಾಟಿದ್ದೀವಿ ಅಂತಂದರೆ ನಮ್ಮ ಬೌಲರ್ಸ್ ಅವ್ರನ್ನ ನೋಡ್ಕೊಳ್ತಾ ಹೋಗ್ತಾರೆ. ಸ್ಪೆಷಲಿ ಪವರ್ ಪ್ಲೇ ಸೆಕ್ಷನಲ್ಲಿ 3 ರಿಂದ 4 ವಿಕೆಟ್ ನ್ಯೂಜಿಲೆಂಡ್ ಟೀಮ್ನ ತೆಗೆದಿದ್ದೇ ಆಗಿದ್ದಲ್ಲಿ ಖಂಡಿತವಾಗ್ಲೂ ಗೆಲ್ತೀವಿ ಅಂತಕ್ಕಂಥದ್ದು. ಎರಡೂ ಟೀಮ್ಸ್ ಉತ್ತಮವಾದ ರೀತಿಯ ಟೀಮ್ಸ್ ಅಂತಲೇ ಹೇಳ್ಬೋದು. ಯಾಕಂದ್ರೆ ಫಿಲಿಪ್ಸ್ ಆ ಕಡೆ ಅವ್ರು ಮಾಡ್ತಕ್ಕಂಥ ಫೀಲ್ಡಿಂಗ್ ನೋಡಿದ್ರೆ ಹೆದರಿಕೆ ಆಗುತ್ತೆ ನಮಗೆ. ಅಂತ ಒಂದು ಒಳ್ಳೆ ಟೀಮ್ಸೇ ಎರಡೂ ಕೂಡ. ಆದರೆ ಇಂಡಿಯಾ ನ್ಯೂಜಿಲೆಂಡ್ಗಿಂತಲೂ ಇನ್ನೂ ಹೆಚ್ಚಿನ ಅಂತ ರೀತಿಯಲ್ಲಿ ಒಳ್ಳೆ ಟೀಮ್ ಅಂತಲೇ ಹೇಳ್ಬೋದು. ಯಾಕಂದರೆ ಎಲ್ಲವೂ ಕೂಡ ಬ್ಯಾಲೆನ್ಸ್ಡ್ ಟೀಮ್ ಯಾವುದಾದ್ರೂ ಒಂದು ಇದೆ ಈ ಒಂದು ವರ್ಲ್ಡ್ ಕಪ್ನಲ್ಲಿ ಅಂತಂದರೆ ಇಂಡಿಯಾ ಮಾತ್ರ. ಸೊ ಹಾಗಾಗಿ ಇಂಡಿಯಾಗೆ ಮಾತ್ರ ಈ ಒಂದು ಕಪ್ ಗೆಲ್ಲೋದಕ್ಕೆ ಅರ್ಹರಾಗಿರ್ತಾರೆ. ಈ ಒಂದು ನಿಟ್ಟಿನಲ್ಲೇ ನಾವು ಶ್ರೀ ವಾಸವಿ ಮಾತೆಯನ್ನು ಪೂಜೆ ಮಾಡಿಬಿಟ್ಟು ಈ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಮುಖಾಂತರ ಇದು ಮಾಡಬೇಕು ಅಂತ, ಮತ್ತು ಶ್ರೀ ವಾಸವಿ ಎಜುಕೇಷನ್ ಟ್ರಸ್ಟ್ನವ್ರ ಕಡೆಯಿಂದ, ಆಡಳಿತ ಮಂಡಳಿ ಕಡೆಯಿಂದ ಮತ್ತು ಶ್ರೀ ವಾಸವಿ ವಿದ್ಯಾಲಯದ ಸಿಬ್ಬಂದಿ ವರ್ಗ ಮತ್ತು ಮುದ್ದು ಮಕ್ಕಳು ಎಲ್ಲರ ಕಡೆಯಿಂದ ಟೀಮ್ ಇಂಡಿಯಾ ಆಲ್ ದಿ ಬೆಸ್ಟ್ ಹೇಳ್ತಾ, ಟೀಮ್ ಇಂಡಿಯಾ ಗೆಲ್ಲೇಬೇಕು, ಗೆಲ್ಲುತ್ತೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಿದೆ. ಧನ್ಯವಾದ. ಅದೇ ರೀತಿ ಇನ್ನೊಬ್ಬ ವಿದ್ಯಾರ್ಥಿನೂ ಕೂಡ ಇದ್ದಾಳೆ. ಅಂದರೆ ಭಾರತಾಂಬೆಯ ವೇಷಭೂಷಣವನ್ನು ಧರಿಸ್ಕೊಂಡು ಟೀಮ್ ಇಂಡಿಯಾಗೆ ಸಪೋರ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಅಮ್ಮ, ಇವತ್ತು ಯಾವ ಟೀಮ್ ಗೆಲ್ಲುತ್ತೆ ಅಂತ ಹೇಳ್ತೀವಿ? ಭಾರತ್ ಟೀಮೇ ಗೆಲ್ಲುತ್ತೆ ಸರ್. ಇವತ್ತು ನಾನು ತುಂಬ ಸಂತೋಷವಾಗಿದ್ದೀನಿ. ನಮ್ಮ ಟೀಮ್ ಇಂಡಿಯಾ ಇವತ್ತು ಫೈನಲ್ಸ್ ತಲುಪಿದೆ. ಸೊ ನಾನು ಇವತ್ತು ಭಾರತ್ ವೇಷ ಹಾಕ್ಕೊಂಡು ಅವರಿಗೆ ಆಲ್ ದ ಬೆಸ್ಟ್ ಅನ್ನು ತಿಳಿಸ್ತಿದ್ದೀನಿ. ಪಕ್ಕ ಅವರೇ ಗೆಲ್ತಾರೆ. ಥ್ಯಾಂಕ್ ಯು. ಅಂದರೆ ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಇಲ್ಲಿರ್ತಕ್ಕಂಥ ಕ್ರಿಕೆಟ್ ಅಭಿಮಾನಿಗಳು ಹೇಳುವಂಥ ಮಾತು. ಟೀಮ್ ಇಂಡಿಯಾದಲ್ಲಿ ಎಲ್ಲ ರೀತಿಯ ಬ್ಯಾಲೆನ್ಸಿಂಗ್ ಟೀಮ್ ಇರುವಂಥದ್ದು. ಹೀಗಾಗಿ ಎಲ್ಲರೂ ಕೂಡ ಉತ್ತಮ ಫಾರ್ಮಲ್ಲಿದ್ದಾರೆ. ಹೀಗಾಗಿ ನ್ಯೂಜಿಲೆಂಡ್ ವಿರುದ್ಧ ಟೀಮ್ ಇಂಡಿಯಾ ಗೆಲ್ಲುತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮರಾಮನ್ ಭರತ್ ಜೊತೆ ಅಮರೇಶ್ ಹೊಮ್ಮಿನಾಳ್, ಪಬ್ಲಿಕ್ ಟಿವಿ, ಬಳ್ಳಾರಿ. ಫೈನಲ್ ಮ್ಯಾಚ್ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ಈಗಿನ ಪ್ರತಿ ಮ್ಯಾಚ್ಗಳು ನೋಡಿದರೂ ಕೂಡ ಯಾವ ಥರ ಇದಿತ್ತು ಅಂತಂದು ನೀವು ನೋಡಿರ್ಬೋದು. ಮೊನ್ನೆ ರೀಸೆಂಟಾಗಿ ಸೆಮಿಫೈನಲ್ ಮ್ಯಾಚ್ ಕೂಡ ನಾವು ಇಂಗ್ಲೆಂಡ್ ಮೇಲೆ ಗೆದ್ದಿದ್ದು ಲಾಸ್ಟ್ ಮೂಮೆಂಟಲ್ಲಿ ಯಾವ ಥರ ಇತ್ತಂದರೆ ಬೂಮ್ರಾ ಅವರು ಯಾವ ಥರ ಮಾಡಿದ್ರು ಅಂದರೆ ಇಂಡಿಯಾ ಒಂದು ಟರ್ನಿಂಗ್ ಪಾಯಿಂಟೇ ಮಾಡಿದ್ರು. ಅಕ್ಷರ್ ಪಟೇಲ್ ಆಗಿರ್ಬೋದು, ಬೂಮ್ರಾ ಆಗಿರ್ಬೋದು, ಇವರೆಲ್ಲ ಒಬ್ಬ ನಮಗೆ ಸ್ಟಾರ್ ಆಟಗಾರ ಇರೋದ್ರಿಂದ ಈ ಸರಿ ಫೈನಲ್ ನಮ್ಮದೇ, ಈ ಸರಿ ಕಪ್ಪು ನಮ್ಮದೇ. ಅದಕ್ಕೋಸ್ಕರ ನಮ್ಮ ಎಲ್ಲ ವಿಶಸ್ಸು, ನಮ್ಮ ಕಾಲೇಜ್ ಎಲ್ಲ ನಮ್ಮ ಇಂಡಿಯಾದ ಭಾರತ ಎಲ್ಲ 150 ಕೋಟಿ ಜನಸಂಖ್ಯೆ ಇರೋ ನಮ್ಮ ಭಾರತದ ಎಲ್ಲರ ವಿಶ್ವಾಸ ಕೂಡ ನಮ್ಮ ಇಂಡಿಯಾದ ಮೇಲೆ ಇದೆ. ತುಂಬಾ ಎಕ್ಸ್ಪೆಕ್ಟ್. ICC T20 ವರ್ಲ್ಡ್ ಕಪ್ನ ಫೈನಲ್ ಮ್ಯಾಚ್ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ನಡುವೆ ನಡೆಯುವಂತಹ ರೋಚಕ ಪಂದ್ಯಕ್ಕೆ ಇಡೀ ದೇಶವೇ ಕಾತುರದಿಂದ ಕಾಯ್ತಾ ಇರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಅದರಲ್ಲೂ ದಾವಣಗೆರೆ ಕ್ರಿಕೆಟ್ ಕ್ಲಬ್ನ ಆಟಗಾರರು ಕೂಡ ಭಾರತ ತಂಡ ಗೆದ್ದು ಬರಲಿ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಹಾಲಿನ ಅಭಿಷೇಕವನ್ನು ಕೂಡ ಮಾಡಿದ್ರು. ಮತ್ತು ಆಟಗಾರರ ಬ್ಯಾನರ್ ಹಿಡಿದು ಒಂದು ಜಯಘೋಷವನ್ನು ಕೂಡ ಕೂಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಈ ಬಾರಿ ಅದರಲ್ಲೂ 3ನೇ ಬಾರಿಗೆ ಭಾರತ ತಂಡ ಫೈನಲ್ಗೆ ಹೋಗಿರುವಂಥ ಹಿನ್ನೆಲೆಯಲ್ಲಿ ಈ ಬಾರಿ ಗೆದ್ದೇ ಬರಬೇಕಂತ ನಿಟ್ಟಿನಲ್ಲಿ ಶುಭ ಹಾರೈಸ್ತಾ ಇದ್ದಾರೆ. ಪ್ರಮುಖವಾಗಿ ನೋಡಬಹುದಾಗಿದೆ, ದಾವಣಗೆರೆ ಕ್ರಿಕೆಟ್ ಕ್ಲಬ್ನ ಆಟಗಾರರು ಕೂಡ ಈ ಬಾರಿ ಗೆದ್ದು ಬಾ ಇಂಡಿಯಾ ಅನ್ನುವಂತಹ ಒಂದು ಘೋಷಣೆಯನ್ನು ಕೂಗೋದ್ರ ಮೂಲಕ ಹುರಿದುಂಬಿಸ್ತಾ ಇದ್ದಾರೆ ತಂಡವನ್ನು. ಯಾಕಂದ್ರೆ ಪ್ರತಿ ಮ್ಯಾಚಲ್ಲೂ ಕೂಡ ಅತ್ಯುತ್ತಮವಾಗಿ ಆಟವನ್ನು ಆಡಿದಂತಹ ಕ್ರಿಕೆಟ್ ಆಟಗಾರರು ಏನಾದರೆ ನಮ್ಮ ಭಾರತ ತಂಡದ ಆಟಗಾರರು ಸಾಕಷ್ಟು ಒಂದು ಉತ್ತಮವಾಗಿ ಆಟವನ್ನು ಆಡಿದ್ದಾರೆ. ಇದರಿಂದಾಗಿ ಈ ಬಾರಿ ಫೈನಲ್ ಗೆಲ್ತೀವಿ ಅನ್ನುವಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೋಸ್ಕರ ಆಟಗಾರರಿದ್ದಾರೆ. ಯಪ್ಪ, ಈ ಬಾರಿ ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ ಫೈನಲ್ ಮ್ಯಾಚ್ ಅನ್ನುವಂಥದ್ದು? ಮೊನ್ನೆ ಸಂಜು ಸ್ಯಾಮ್ಸನ್ ಅವರು 2 ಮ್ಯಾಚಲ್ಲೂ 97 ಹೊಡೆದು ಒಂದು ಮ್ಯಾಚ್ ಗೆಲ್ಸಿದ್ದಾರೆ. ಇನ್ನೊಂದು ಮ್ಯಾಚ್ 89 ಹೊಡೆದು ಔಟ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾ ಫಾರ್ಮಲ್ಲಿಲ್ಲ, ಈ ಮ್ಯಾಚ್ ಫಾರ್ಮಲ್ಲಿ ಬರ್ಬೋದು ಅಂತ ಎಲ್ಲರೂ ಭಾವಿಸುತ್ತಿದ್ದಾರೆ. ಆಮೇಲೆ ಬೌಲರ್ಸು ಮೊನ್ನೆ ಮ್ಯಾಚಲ್ಲಿ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಆದರೆ ಇವರು ವರುಣ್ ಚಕ್ರವರ್ತಿ ಅವರು ಎಕ್ಸ್ಪೆನ್ಸಿವ್ ಆಗಿದ್ದಾರೆ. ಆದರೆ ಈ ಮ್ಯಾಚ್ ಒಳ್ಳೆ ಬೌಲಿಂಗ್ ಆಗ್ತಾರೆ ಅಂತ ಭಾವಿಸುತ್ತೇನೆ. ಎಕ್ಸ್ಪೆಕ್ಟೇಷನ್ ಯಾವ ಥರ ಇದೆ? ಯಾರು ಚೆನ್ನಾಗಿ ಆಡ್ಬೋದು, ಬ್ಯಾಟಿಂಗಲ್ಲಾಗಲಿ ಬೌಲಿಂಗಲ್ಲಾಗಲಿ ಫೀಲ್ಡಿಂಗಲ್ಲಾಗಲಿ ಯಾರು ಚೆನ್ನಾಗಿ ಮಾಡ್ಬೋದು ಅನ್ನೋಂಥದ್ದು? ಬ್ಯಾಟಿಂಗ್ ಒಳಗೆ ಎಲ್ಲ ಬ್ಯಾಟ್ಸ್ಮನ್ಸು ಚೆನ್ನಾಗಿ ಆಡ್ತಾರೆ ಅಂತ ಭಾವಿಸುತ್ತೇವೆ. ಮತ್ತು ಬೌಲರ್ಸ್ ಒಳಗೆ ಬೂಮ್ರಾ 5 ವಿಕೆಟ್ ಇರ್ತಾರೆ ಅಂತ ಅನಿಸುತ್ತೆ. ಯಾವ ಥರ ಎಕ್ಸ್ಪೆಕ್ಟೇಷನ್ ಇದೆ ಇಂಡಿಯಾ ಮತ್ತು ನ್ಯೂಜಿಲೆಂಡ್ ಫೈನಲ್ ಮ್ಯಾಚ್ ಅಂತ ಅಂದಾಗ ಯಾವ ರೀತಿಯಾಗಿ ಇರುತ್ತೆ? ಇದು ಫೈನಲ್ ಮ್ಯಾಚ್ 3ನೇ ಟೈಮ್ ಸತತ ನಾವು ಫೈನಲಿಗೆ ಬಂದಿರೋದು. 1 ಟೈಮ್ ಧೋನಿ ಇದ್ದಾಗ ಬಂದಿದ್ವಿ, 1 ಟೈಮ್ ರೋಹಿತ್ ಶರ್ಮಾ ಇದ್ದಾಗ, ನೆಕ್ಸ್ಟ್ ಸ್ಕೈ ಇದ್ದಾಗ ಬಂದಿದ್ವಿ. ಒಳ್ಳೆ ರೋಚಕ ಪಂದ್ಯ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಅಂದರೆ
ಒಳ್ಳೆ ಬ್ಯಾಟಿಂಗ್ ಲೈನಪ್ ಇದೆ. ಸಂಜು ಸ್ಯಾಮ್ಸನ್, ಅಭಿಷೇಕ್ ಶರ್ಮಾ ಓಪನರ್. ಒನ್ ಡೌನ್ ಇಶಾನ್ ಕಿಶನ್ ಅವನು ಒಳ್ಳೆ ಫಾರ್ಮ್ ಆಗಿದ್ದಾರೆ. ಅಭಿಷೇಕ್ ಶರ್ಮಾ